ಮೇಲ್ಕುಂಟೆ ಏನಿಗೆ ಮಾಡ್ತಾರೆ ಮೇಲ್ಕುಂಟೆ ಮೇಲ್ಕುಂಟೆ ಏನು ಮೇಲ್ಕುಂಟೆ ಏನ್ ಮಾಡ್ತಾನೆ ಸುಮಾರು ಅವತ್ತಿನ ಕಾಲದಲ್ಲಿ ಸುಮಾರು ಅಂದ್ರೆ ಒಂದು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬೇರೆ ರಾಜ್ಯಗಳು ಅವರೆಲ್ಲ ಬಂದ್ಬಿಟ್ಟರೆ ಏನು 10,000 ಗೊತ್ತಿಸ್ತಾನೆ ಅಂತ ಅವ್ನು ಯಾವ ದಿನ ಇರ್ಬೋದು ನಡಿಗೆ ಹೋಗೋಣ ಆನೆ ಕುದುರೆ ಅಂತೆ ಎಲ್ಲ ಹಾಕೊಂಡು ಅವತ್ತಿನ ಕಾಲದಲ್ಲಿ ಎಲ್ಲ ಬಂದು ಡೈರಿ ಹಾಕಿದ್ರಂತೆ ಡೈರಿ ಹಾಕ್ದಾಗ 1 ತಿಂಗಳು ಡೈರಿ ಹಾಕಿ ತಗೊಂಡ್ರಂತೆ ಇವನ್ನ ದಾಸಪ್ಪನ ಏನ್ ಮಾಡಿದ್ರೆ ಅವತ್ತಿನ ದಿವಸ ಸಿರಾನಂದ್ ಪೇಟೆಯಲ್ಲಿ ನೀವು ಕಚೇರಿಯಲ್ಲಿ ಕೂಡ ಹಾಕಿದ್ರೆ ಯಾಕೆ ತಾಮರ್ಸಿದ್ನಂತೆ ಬೆಳಗ್ಗೆ ಹೋಗ್ಬಿಟ್ಟು ನಾಮ ಇಟ್ಕೊಂಡು ಹೋಗ್ಬಿಟ್ಟು ಕಚೇರಿ ಒಳಗೆ ತಾಮರ್ದವ್ರು ಏನು ಅಂದ್ರೆ ಪ್ಲೇನ್ ಕಾಯಿಲೆ ಆಗ್ತಾ ಇತ್ತಂತೆ ಅವತ್ತು ಸಿರಾದಲ್ಲಿ ಪ್ಲೇನ್ ಕಾಯಿಲೆ ಆಗ್ತಿದ್ರೆ ನಾನ್ ನಿಲ್ಲಿಸ್ತೀನಿ ಅಂತ ಹೋಗಿ ದಾಸಪ್ಪ ಡೈರೆ ಓದಿದ್ನಂತೆ ಅವತ್ತಿನ ಕಾಲದಲ್ಲಿ ದೊಡ್ಡ ದಾಸಪ್ಪ ಬಂದ್ರೆ ಕಚೇರಿ ಒಳಗೆ ಹಾಕ್ರಿ ಬಿಡಬಾರ್ರಿ ಯಾರು ಅಂತ ಹೇಳಿದಾಗ ಅವಾಗ ಇವನೇನ್ ಮಾಡಿದ್ದೆ ಅಲ್ಲಿಗೂ ಹೇಳಿದ್ನಂತೆ ರಂಗಪ್ಪ ಅಪ್ಪ ದಾಸಪ್ಪ ನೀನು ಬಸ್ರವ್ರೆ ಬಾಣ್ತಾರವ್ರೆ ನೀನ್ ಹೋಗ್ಬೇಕಾದ್ರೆ ಹೋಗಿ 3 ಮನೆ ಆಡ್ಬೇಕಾದ್ರೆ ಕಡೆ ಎಲ್ಲ ನಾವು ಪೇಟೆಗೆ ಆಡ್ಕೊಂಡ್ ಬಾರಪ್ಪ ಹೋಗ್ಬಾರ ನೀನು ಪೇಟೆಗೆ ಪೇಟೆ ಉಳಿಯೋದಿಲ್ಲ ಅಂತ ಹೇಳಿದ್ನೆ ಯಾರು ರಂಗಪ್ಪ ಕಂಬಳಪ್ಪ ಅಂದಾಗ ಅವಾಗ ಏನ್ ಮಾಡಿದಂತೆ ಸೀದಾ ನೀವು ಮಾತು ಸೀದಾ ಪೇಟೆಗೆ ಹೋಗೇ ಬಿಟ್ಟಂತೆ ಕಚೇರಿ ಒಳಗೆ ಹೋದಾಗ ಕಚೇರಿ ಏನಂತೆ ಅಮಲ್ದಾರು ಶೇರ್ದಾರು ಇವರೆಲ್ಲ ಇದ್ರಲ್ಲ ಅವತ್ತಿನ ದಿವಸ ಶಾನ್ಬಾಬು ಗೌಡ ಇವರೆಲ್ಲ ಅವತ್ತು ಜೈಲಲ್ಲಿ ಇದ್ ನೋಡಿದ್ದ ನಾನು ಎತ್ತುತ್ತೀನಿ ಪವಾಡ ಇದು ಪ್ಲೇನ್ ನಿಲ್ಲಿಸ್ತೀನಿ ಅಂತಾನ ಆ ಕಾಲ್ ಮಾಡಿದವನಲ್ಲ ಇವ್ ಕಟ್ಟಾಕಿದೀನಿ ಅವ್ರು ಯಾರು ಮತ್ತೆ ಬಂದು ಅವ್ರ ಕೈಗೆ ಬಿಡಿಸ್ತೀನಿ ಅಂತಂದು ಅವ್ನು ಬಿಟ್ಟಿದ್ರು ಅಂತ ಅವ್ರ ಏನಂತೆ ಕಾಂಬಪ್ಪ ಬ್ಯಾಟೆ ಎಲ್ಲ ತಗೊಂಡಂತೆ ಇವತ್ತು ಅದೇ ನಡೆಯೋದು ರಂಗಪ್ಪನ ಕಡೆ ಮಂತ್ರ ಇಲ್ಲ ತಂತ್ರ ಇಲ್ಲ ಇವತ್ತು ಅವತ್ತು ಏನ್ ಮಾಡಿದೈತೆ ಇವತ್ತು ಒಂದು ಬ್ಯಾಟೆ ಎಲ್ಲ ಪತ್ರ ಬರೀತೀವಿ ದೇವಸ್ಥಾನ ಪೂಜಾರಪ್ಪನ ಕೈಯಿಂದ ಬ್ಯಾಟೆ ಪತ್ರ ವಾರ ಬರೀತಾರೆ ಬಂದ್ಬಿಟ್ಟು ಇವತ್ತು ಅವ್ರ ದಿವಸ ಅವ್ರಿಗೊಂದು ಸಾವಿರ ಬ್ಯಾಟೆ ಪತ್ರ ಯಂತ್ರ ಕಟ್ಕೊಂಡ್ಬಿಟ್ರೆ ಬೇರೆ ದೆವ್ವ ಇರ್ಲಿ ಪೀಡೆ ಪಿಚಾಚಿ ಏನೇ ಇರ್ಲಿ ಎಲ್ಲ ಹರಿದಾಗ್ತವೆ ಅವತ್ತಿನ ದಿವಸ ಇಲ್ಲೂ ಅಷ್ಟೇ ಒಂದಿಡೀ ಧೂಳ್ ತಗೊಂಡ್ಬಿಟ್ಟು ಬೇಕಾದಂತ ಒಂದಿರ್ಲಿ ಬೇಕಾದಂತ ಇದ್ ಮಾಡಿರ್ಲಿ ಸುಮ್ಮನೆ ಏನೋ ಮಾಡಿರ್ಲಿ ಅವನ್ನ ನಿಂಬೆ ತಗೊಂಡು ಕೊಯ್ದ್ಬಿಟ್ಟು ಧೂಳು ಹಾಕಿಸ್ಬಿಟ್ಟು ಮಂತ್ರ ಹಾಕ್ಬಿಟ್ಟು ಒಂದಿಷ್ಟು ತೀರ್ಥ ಹಾಕ್ಬಿಟ್ರೆ ಪವಾಡ ಹೊಡಿತೈತಿ ನಮ್ ದೇವರು ಕಂಬದ ರಂಗಪ್ಪ ಆ ತರ ಇನ್ನಿಟ್ಟಲ್ಲಿ ಬಂದೈತಿ ಆ ಕಚೇರಿ ಹೋಗಿದ್ದಾರ ಈ ಬ್ಯಾಟೆಯಲ್ಲಿ ಬೀಳ್ತಲ್ಲನ ನೋಡಿದ್ರೆ ಟೊಮೆಟೊ ತಗೊಂಡು ಏನಪ್ಪ ಎಲ್ಲಿ ಇವಲ್ಲ ಬ್ಯಾಟೆಯಲ್ಲಿ ಎಲ್ಲಿ ಹಚ್ಚಿ ಬರ್ತಿದ್ದು ಕಿಟ್ಗಿಲ್ಲ ಬಾಗ್ಲಿಲ್ಲ ಮ್ಯಾಲ ಮರ ಇಲ್ಲ ತಗೊಂಡ್ ನೋಡಿದ್ರೆ ಬಿಳೆ ನಮ್ದಾಗ ಬರ್ದಿದ್ನಂತೆ ಸ್ವಾಮಿ ಯಾ ಕಂಬದಂಗಯ್ಯ ಬರ್ದಾಗ ಅವಾಗ ಹೇಳಿದ್ನಂತೆ ನೋಡಪ್ಪ ಇನ್ನು 5 ನಿಮಿಷ ಆಯ್ತು ನಿಮ್ ಟೈಮು ಅವನೇನ ದಾಸಪ್ಪ ನೀ ಸಿಗ್ಬಿಡ್ಲಿಲ್ಲ ಅಂದ್ರೆ ನೀವ್ ಪ್ಯಾಟೆ ಬೆಂಕಿ ಇಕ್ತೀನಿ ಅನ್ನತ್ತೆ ಯಾರು ಭಗವಂತ ರಂಗಯ್ಯ ಹಂಗಂದಾಗ ಆ ಸ್ವಾಮಿ ಭಗವಂತ ತಪ್ಪು ನಮಗ್ ಕಟ್ಟಿರೋದು ನಿನ್ನಿರತಕ್ಕೆ ದಾಸಪ್ಪ ಜವಾನ್ ದಿವಂತ ಎಲ್ಲ ಕರ್ಕೊಂಡು ದಾಸಪ್ಪನ ಕರ್ಕೊಂಡು ಎಲ್ಲಿ ಬಂದ್ರು ಕಂಬದ ಬಂದ್ರು ಅವಾಗ ಬಂದಾಗ ಅವಾಗ ಹೇಳಿದಂತೆ ಏನಪ್ಪಾ ಇವತ್ತಿನ ದಿವಸ ನೀವು ಬಂದಿದ್ದೀರ ಈ ಪವನ ಎತ್ತೀನಿ ಮೇಲ್ಕುಂಟೆ ಎಲ್ಲ ಕರ್ನಾಟಕದಾಗ ದೊಡ್ಡಾಟದೆಲ್ಲ ಬಂದವ್ರೆ ನಾನು ಆ ಪವನ ಎತ್ತುತ್ತೀನಿ 7 ವರ್ಷ ಆಗೈತೆ ಗೆದ್ಲೈತೆ ಎಲ್ಲನ ನೀವೆಲ್ಲ ತರ್ಸಾಗ ಈ ಕಡೆಗೆ 2 ಜನನ ಬೀರಣ್ಣ ಕುರುಬರ ಬೀರಣ್ಣ ಇನ್ನೊಬ್ಬ ಈರಣ್ಣ ನಂಬರ್ 3 ಇಬ್ರು ಸತ್ತೋಗಿದೆ ಅವ್ರು ಸತ್ಸವ ನಾವು ಬರ್ತಿರ್ತೀವಿ ಕಂಬದನ್ನ ಅಂತ ಕರಿಬೇಡಿ ಪವರ್ ಪುಸ್ತಕ ಅಂತಂದು ಅವತ್ತಿನ ದಿವಸ ಮೇಲ್ಕುಂಟೆ ಹೇಳಿ ಬಂದು ದಾಸಪ್ಪ ಕೇಳ್ಕೊಂಡಂತೆ ಏನಂತ ಹೇಳಿದ ಅಪ್ಪ ಸ್ವಾಮಿ ನೋಡಿ ನಾನ್ ಮಾಡಿ ಹೇಳ್ದಂಗೆ ನೀನ್ ಮಾಡ್ಬೇಕು ಪಕ್ಕದಲ್ಲೇ ತರ್ಸು ಗುಂಡಿ ಆ ಗುಂಡಿ ಎಲ್ಲ ಈ ಸಿಕ್ ತರ್ಸಾಕು ಆ ಎಲ್ಲ ಪಕ್ಕದ ಜೋಡಿಸಿ ಮನಸ್ನ ಎಲ್ಲ ಐತಾಗೆ ಜೋಡಿಸ್ಬಿಟ್ಟು ಬಂದ ಸೂರಿತ ಕರ್ಸೂರಿ ಅಂತ ಐತೆ ಇವತ್ತು ನಾವು ಕರ್ಸೂರಿ ಹಾಕಂತಾನೆ ಅಯ್ಯಪ್ಪ ಪವರ್ ಇವತ್ತು ನಿಜರೂಪವಾಗಿ ತೋರಿಸ್ತಾನ ಅವನು ತೊಡೆ ಸೀಳ್ಬಿಟ್ಟು 3 ರಕ್ತ ಆಗ್ಬಿಟ್ಟು ದಾದಾ ಬಂದ್ ಮಾಡ 2 ಸೌಕೆ ಮುಂದೆ ಸಿಂಕಿಸ್ತಾನೆ
ತಿನ್ಕಿಸ್ತಾಗ ರಂಗಪ್ಪ ಏನ್ ಹೇಳ್ತಾನೆ ಅಪ್ಪ ತೊಪ್ಪಿಯ ತಾಕಿಯ ತೊಪ್ಪಾಡಬಾರ್ದು ಇವತ್ತಿನ ದಿವಸ ನಿನ್ ಬರ್ಗೋಡೆ ಸೀಳಿತು ಎಲ್ಲರಿಗೂ ಪ್ರಜೆಲ್ಲ ಕಾಡ್ಬೇಕು ಮರ್ಮಾದ್ಗೋಡ ಹನುಮಂತಾಳಿ ಹಾಕೊಂಡು ಗಗ್ನಿ ಹಾಕೊಂಡು ಕಸೂರಿ ಹಿಡ್ಕೊಂಡು ಗೋವಿಂದ ಗೋವಿಂದ ಪೇಟ ಹಾಕೊಂಡು ಅವನು ಇವತ್ತು ನೀನು 3 ಸುತ್ತು ಗೋವಿಂದ ಗೋವಿಂದ ಕಮ್ಮುದ್ರಂಗ ಹರಿ ಹರಿ ನಾರಾಯಣ ಶ್ರೀ ಬಸವ ನಮ್ಮಪ್ಪ ಹೇಳತಿ ಎದ್ದಂತ ಇದ್ರು ಆ ಪವನ ಎತ್ತದಕ್ಕೆ ಜನ ಏನ್ ಮಾಡ್ಯಾರೆ ಅವತ್ತಿನ ದ್ರವ್ಯ ಬಂಗಾರ ಅಂತ ಇಂಥದ್ದು ಅವತ್ತಿನ ವಸ್ತು ಹಳೆ ವಸ್ತು ಕೊಂಟೆ ಮೇಲೆ ಆನೆ ಮೇಲೆ ಹಾಕಿ ಬಂದಿದ್ರಲ್ಲ ಬೆಟ್ಟ ಬಿದ್ದೈತೆ ದಾಸಪ್ಪ ತಿರುಗಿ ನೋಡ್ಬೇಡ ನಮ್ದಾಗ ವಸ್ತು ನಾವ್ ಹೊಟ್ಟೋಗ್ರಣ ನಾನ್ ತಗೋಬರಪ್ಪ ಹೋಗೋದ್ ಮುಂಚೆ ಅಂತ ಬಂದೈತಿ ಅವಾಗ ಕಟ್ಟು ಅಂತ ಇಂತೆಲ್ಲ ಕಸೂರಿ ಅಂತ ಇಂತ ತೊಂದ್ರೆ ದೊಡ್ಡಾಟಿದ್ರು ಸ್ವಾಮಿ ಸರ್ವೋಪ ನಮ್ದೊಂದಿದ್ದು ಪವರ್ ಮುಚ್ಚಕವೇ ಕಂಬಳನ್ನ ಬಂದಕ್ಕೆ ನಾನಿದ್ದಪ್ಪ ಬಂದು ಒಂದು ನಿಂತ ಹೋದ್ರೆ ಹೋಗಿ ಅಡ್ಬಿದ್ದು ಆಕಾಶ ಅಡ್ಬಿದ್ದು ಗರ್ಭೆಲ್ಲ ಕೇಳ್ತಾರೆ ಏನ್ ಕೇಳ್ತೀರ ಅನ್ಸುತ್ತೆ ನಮ್ ತಪ್ಪ ಬಂದಿದ್ದು ಪವರ್ ಎತ್ತಿದ್ದಕ್ಕೆ ಏನ್ ಸಾಕು ಬಂತು ನಾನು ಏನ್ ಕೊಡ್ಬೇಕು ಕೇಳಿದ್ರು ಕೊಟ್ಬಿಡ್ತೀನಿ ಈ ಗಂಟೆಗೆ ಅಂತ ಹೇಳಿದಂತೆ ಅವಾಗ ಸಿರಾ ಕೆರೆಯಿಂದ ತೂರಿನ ಗಡ್ಡೆ ಅಂತ 1 ಎಕರೆ ಮಾನ್ಯ ಪಡೆದವನೆ ಎಲ್ಲಿ ಸಿರಾ ಕೆರೆಯಿಂದ ತೂರಿನ ಗಡ್ಡೆ ಒಂದು ಗಡ್ಡೆನ ಪವರ ಎತ್ತರಂತೆ 1 ಎಕರೆ ಕಂಬದಂಡ ಅಂತ ಬಂದಿದ್ದೀನಿ ಜೈಲಕ್ಕೆ ಒಳಗೆ ಇವತ್ತಿನ ದಿವಸ ಮಂಗಳವಾರ ಸಂತೆ ಸುಂಕ ಸಿರಾ ಪೇಟೆಗೆ ಇವತ್ತು ಕಂಬದಂಡ ಅಂತ ಬರೀನಿ ಅಂತ ಹೇಳಿ ಮುಂಚೆ ಬಂದ್ಬಿಟ್ಟಂತೆ ಎಲ್ಲಿಗೆ ಇದು ಚನ್ನನಕುಂಟೆ ಕಟಕ್ನಲ್ಲಿ ಈಸ್ಲು ಅಂತ ಐತೆ ಅಲ್ಲಿ ಬರ್ತಾವ ಸ್ವಾಮಿ ಎಲ್ಲಿ ಬರ್ತಾವನೆ ಕಟಕ್ನಲ್ಲಿ ಈಸ್ಲಾಕ್ ಬಂದವನೆ ಕನ್ನಡದಲ್ಲಿ ಈಸ್ಲಾಕ್ ಬಂದು ಏನಾದ್ರೆ ಕಟಕ್ನಲ್ಲೆಲ್ಲ ನಾ ಯಾರೋ ಬೆಲೆ ಜಾಸ್ತಿ ಹಿಂಗ್ ತೋರ್ ಬರ್ತಾರೆ ಯಪ್ಪ ಯಾರಪ್ಪ ಇಂಥ ಅಂತ ಅಲ್ಲಿ ಇಲ್ಲಿ ಇರೋದ್ ಬೇಡಪ್ಪ ಸ್ವಾಮಿ ಇಲ್ಲಿ ಕಾಲು ಬಿಟ್ಟು ಅಲ್ಲಿ ಚನ್ನನಕುಂಟೆ ಬಂಡೆ ಮೇಲೆ ಎಲ್ಲಿ ಬಂದವನೆ ಶೆಲ್ಲಿಕ್ಯಾತ್ರ ಬಂಡೆ ಮಾಡಿ ಬಂದವನೆ ಮಾಗೂರು ಶೆಲ್ಲಿಕ್ಯಾತ್ರ ಬಂಡೆ ಅಂತ ಇದೆ ಇಲ್ಲಿ ಏಳು ಬಿದ್ದು ಇದ್ದ ಶೆಲ್ಲಿಕ್ಯಾತ್ರ ಅವತ್ತು ಗೊಂಬೆ ನಾಟಕ ಇವೆಲ್ಲ ಇರ್ಲಿಲ್ಲ ಯಾವ ಸರ್ಕಸ್ ಇಲ್ಲ ಇನ್ನೊಂದಿಲ್ಲ ಸಿನಿಮಾ ಇಲ್ಲ ನಾಟಕ ಇಲ್ಲ ಏನಿಲ್ಲ ಡಬಲ್ ಗೊಂಬೆ ನಾಟಕ ಆಡ್ತಾರಂತೆ ಅವಾಗ ಏನಿದೆ ಏಳು ಗುಡ್ಲೆ ಐತೆ ತೂರ್ ಮಾಯೆ ಗಿಡ ಇವೆಲ್ಲ ಹೋಗ್ಬಿಟ್ಟಂತೆ ಅಪ್ಪ ಎಲ್ಲೋ ಒಬ್ಬ ಕಡೆ ನಾನು ಒಬ್ಬ ದೈವಾತ್ಮ ಬರೀಲಿ ನೀವು ಕಾಪಾಡ್ತಿದ್ರು ನೀವು ಸಾಯಗಂಟ ಕೈ ಬಿಡಲ್ಲ ಬನ್ನಿ ಅಂತ ಕಾಡ್ನಂತೆ ಹೇಳಪ್ಪ ಏನಿಲ್ಲ ನೀನು ಬಂದಕ್ಕೆ ನಂಗೆ ಭಯವಾಗಿತ್ತು ಅದಕ್ಕೆ ನೀನೇ ನಾ ಕೇಳ್ತೀವಪ್ಪ ಅಂತ ಅವಾಗ ಅಲ್ಲಿಂದ ಒಂದಂತೆ ಸಿಂಡಿಕೇಟ್ ಬಂದಾಗ ಅಲ್ಲಿ ಇರಕ್ಕಾಗಂತೆ ನೋಡಪ್ಪ ನಾನ್ ಜಾತ್ರೆ ನಡೀತೈತೆ ಆ ಜಾತ್ರೆಗೆ ನೀನ್ ಬಂದು ಎಂದಿದ್ರು ಎಲ್ಲಾನ ಇಲ್ಲಿ ನಾಲ್ಕು ಆಗ್ಲೇಬೇಕು ನೀನು ಕಡೆಯಿಂದ ಇದು ಅಂತ ಸಂತರ್ಪಣೆ ಮಾಡ್ತಾರಲ್ಲ ಅವತ್ತು ಅವಾಗ ಆ ಸ್ವಾಮಿ ಬರ್ತೀವಿ ಅಂತಂದು ಇವತ್ತು ಭಾಷೆ ಬರದೇ ಭಾಷೆ ಕೊಟ್ಟರು ಇವತ್ತಿವರೆಗೆ ಬಂದು ಆಡ್ತಾನೆ ಅವ್ರಿಗೆ ಇವತ್ತು ಕಾದಾಗ ಅರುಣೆಲ್ಲ ಹೋಗ್ಬಿಟ್ಟು ಇವಾಗ ಅಲ್ಲೇ ಕೈ ಬಿಟ್ಟವ್ರೆ ನಮ್ಮ ಹುಡುಗರು ಇವಾಗ ನಮ್ಮ ಆಡ್ತಾವ್ರೆ ಅವತ್ತಿನ ದಿವಸ ಇವತ್ತು ಸೀದಾ ಬಂದು ಎಲ್ಲಿ ಗುರುವಾರ ಹನುಮಂತ ಸರ್ ಎಲ್ಲ ಹಿಂದಿನ ತಲೆಗಳು ಇವಾಗ ಮುಂದಿನ ತಲೆ ಬಂದು ಮುಂದೆ ಹೋಗ್ತಾ ಇದೆ ಹಂಗೆ ಸೀದಾ ಎಲ್ಲಿ ಬಂತು ಮಾಗೋಡು ತಿಮ್ಮೇಗೌಡರ ಜಮೀನಿಗೆ ಬಂತು ಮಾಗೋಡು ತಿಮ್ಮೇಗೌಡರ ಜಮೀನಿಗೆ ಬಂತು ಬಂದು 2 ತೆಗೆ 3 ತೆಗೆ 4 ತೆಗೆ ಗುಡ್ಲು ಕಟ್ತಾ ದಾಸಪ್ಪ ಅವನೇನಂತಾನೆ ನನ್ ಮಕ್ಕಳು ಕರ್ಕೊಂಡ್ಲ ನಿನ್ ಮಕ್ಕಳ ನನ್ನ ಅಣ್ಣನ ಅಜ್ಜ ನನ್ಗೆ ಮದುವೆ ಮಾಡ್ಬಿಟ್ಟೆ ದೂರ ಪಾತಮ್ಮ ಅಂದ್ರೆ ಎಲ್ಲಿಗೆ ಅವ್ರ ಅಪ್ಪ ಅವ್ರಮ್ಮ ತೋರ್ಗಲ್ಲಿ ಇಟ್ಕೊಂಡ್ ಬಂದಿದ್ರು ಹುಟ್ಟುಗೂರು ಮಗ 7 ಜನ ಎಲ್ಲ ಮದುವೆ ಮಾಡ್ಬಿಟ್ಟು ಅದೊಂದು ಹುಟ್ಟುಗೂರಿನ ಮಗನ ದಾದಪ್ಪ ಅಣ್ಣನ ಅಜ್ಜ ಅಂತ ಕಾಚಾರ ಕೊಟ್ಟಿದ್ರು ಆ ದಾದಪ್ಪ ಹುಟ್ಟಿದ್ರೆ ನಾವು ಇವತ್ತು ಒಂದು ಅವ್ರ ಮನೆಗೆ ಇನ್ನೂ ಮನೆ ಆಗೈತಿ ಯಾರು ದಾದಪ್ಪ ಹುಟ್ಟಿದಾರು ಇವತ್ತಿನ ಪವರ್ ಪೂರ್ತ ಎಲ್ಲಿ ಬಂದವನೆ ಇನ್ನೂ ಮನೆ ಬಂದವನೆ ಹಂಗೆ ಅದನ್ನ ಇವತ್ತಿನ ದಿವಸ ಮಾಗೂರಲ್ಲಿ ಸ್ಥಾಪನೆ ಮಾಡ್ಕೊಂಡು ನಾವು ಓದಕ್ಕಾಗಲ್ಲಪ್ಪ ನನ್ನ ಮಕ್ಕಳು ಮರಿ ಕಟ್ಕೊಂಡು ನಿನ್ ಕೈ ಹೊತ್ಕೊಂಡು ಇಲ್ಲಿ ನಾನು ಇವಾಗ ಸಾಯಕಾಲ ಹತ್ರ ಕೊಟ್ಟು ನನ್ನ ಮಕ್ಕಳು ಸರಿಸ್ಕೊಟ್ಟು ಅವ್ರನ್ನ ಬೆಳೆಸ್ಕೊಳಪ್ಪ
ಇಲ್ಲಿ ಬಂದು ನಾವು ಸತ್ತೋಗ್ತೀನಿ ಅಂತ ಹೇಳುವಾಗ ಇಲ್ಲಿ ಸ್ಥಿರವಾದ್ಮೇಲೆ ಪ್ರಾಣ ಇಟ್ಟು ಇಲ್ಲಿ ಸ್ಥಿರವಾದ ಮಕ್ಕಳು ಅದೇ ರೀತಿ ಒಬ್ಬರಿಗೊಬ್ರು 6 ಜನ 7 ಜನ ಒಬ್ಬ ಬಿಟ್ಟು ಗೌಡ ಶಾನ್ಭೋಗ ನೀನು ದಳವಾಯಿ ನೀವು ಪೂಜೆನಪ್ಪ ಅಂತ ಹಿಂಗ್ ಮಾಡ್ಕೊಂಡು ಎಲ್ಲ ಒಂದೊಂದು ಅವತ್ತಿನ ನಾವು ಪವಾಡ ಪುರುಷದಿಂದ ಇಂಥ ಇತಿಹಾಸದಾಗೆ ಕರ್ನಾಟಕದಾಗೆ ಭಾರತದಲ್ಲಿ ನಡೆಯುತ್ತದೆ ಈ ಜಾತ್ರೆ ಅಂತ ಅವರು ಪವಾಡ ಪುರುಷನ ತಕ್ಕನ ಇವತ್ತಿನ ದಿವಸ ನಾವು ಮುಂದ್ಗಾಡಿ ಕನ್ನಡಿ ತಗೊಂಡು ಪಾಲವರು ಅಲ್ಲಿಂದ ಎಂದುಕೊಂಡವನೇ ಬಂದು ಇದು 3 ಎಕರೆ ಜನ ಅವರು